ಈ ಶಾರದಿಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಫ್ಯಾಕ್ಟ್ರಿಗೂ ಇವಳಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗಲೇ ಹೇಳಿದ್ರೆ ಮಜಾ ಇರಕ್ಕಿಲ್ಲ. ಇನ್ನಾಕ ರೇಸ್ ಒಂದಿನ ಹೇಳ್ಬೇಕು, ನಿಂದಲ್ಲ ಈ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಆವಾಗ ಆವಾಗ ಇರೋದು ಮಜಾ ಅಂತ ಹೇಳಿದ್ರೆ. ಅಯ್ಯೋ ಶಾರದಿ, ನೀನು ಹೊಲ ಎಲ್ಲ ನನ್ನ ಹೆಸ್ರಿಗೆ ನೀವು ಮಾಡಿಸ್ಕೊಟ್ಬಿಟ್ಟಿದ್ಯಾ. ನಾನು ನನ್ನ ಮದುವೆಯಾಗ ಹುಡುಗಿ ರೋಜಾ ಹೆಸ್ರಿಗೆ ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಅಂದಮೇಲೆ ನಂದೇ ತಾನೇ, ನಿಂದಂತೂ ಹಾಂ 10 ರೂಪಾಯಿದೂ ಏನೂ ಇಲ್ಲ ಇಲ್ಲಿ. ಪಾಪ ಫ್ಯಾಕ್ಟ್ರಿನ ಕಣ್ ತುಂಬ ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದಿರಬೇಕು. ಗಂಡ ಏನ್ರಿ ಇಬ್ಬರೂ ಬರಲಿ 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 ನೋಡ್ಕೊಳ್ಳಿ. ನಂದೇನಾರ ಗಂಟು ಹೋಗ್ಬೇಕೇನು? ಎಲ್ಲ ನನ್ನ ಹೆಸ್ರನಾಗೈತೆ. ಎಷ್ಟು ಜನ ಬಂದು ನೋಡ್ಕೊಂಡೋದ್ರೂ ಏನು ಪ್ರಯೋಜನ? ಎಲ್ಲ ನನ್ನ ಮುದ್ದಿನ ಹೆಂಡತಿ ರೋಜಾ ಹೆಸ್ರನಾಗಲ್ವ ಇರೋದು. ಅಪ್ಪ ಸದ್ಯ ರೀ, ಈ ನನ್ನ ಮಗ ಅದೆಷ್ಟು ಮೆರಿತನೋ ಮೆರಿಲಿ. ನನ್ನ ಮಗ ಎಲ್ಲನೂ ನನ್ನ ಹೆಸ್ರನಾಗಲ್ವ ಇರೋದು. ಫ್ಯಾಕ್ಟ್ರಿ ಓಪನ್ ಆಗಂಟನೂ ಏನು ಹೇಳೋದು ಬೇಡ, ಎಲ್ಲ ಆಸ್ತಿನೂ ನಮ್ಮ ಹೆಸ್ರನಾಗೈತಿ ಅಂತ ಹೇಳ್ಬಿಟ್ಟು ಸರಿನಾ, ಏನೂ ಗೊತ್ತಾಗೋದು ಬೇಡ. ಇಲ್ಲಾಂದರೆ ಇನ್ನೂ ಹೊಸಿ ಕೆಲಸ ಐತೆ, ಎಲ್ಲ ನಿಲ್ಲಿಸ್ಬಿಡ್ತಾನೆ. ನಡಿರಿ ಫ್ಯಾಕ್ಟ್ರಿ ತಗ ಹೋಗ್ಬಿಟ್ಟು ಎಷ್ಟಾಗೈತಿ ಅಂತ ನೋಡ್ಕೊಂಬಿಟ್ಟು ಬರೋಣ. ಅಯ್ಯೋ ಏನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನನಗಂತೂ. ಅಯ್ಯೋ ಪಾಪ ಮುಂಡೆನಿದ್ದಂಗೆ ಎಲ್ಲ ಬರ್ಕೊಟ್ಬಿಟ್ಟ ನನ್ನ ಹೆಸ್ರಿಗೆ ಕುಡ್ದಿನ ಮೊತ್ತಾಗೆ. ಕೊನೆಗೂ ಎಲ್ಲ ನನಗೆ ಸಿಕ್ತಲ್ಲ. ನಾನೇ ರಾಣಿ, ನೀವೇ ರಾಜ. ಈ ನನ್ನ ಮಗ ಭಿಕ್ಷುಕನೇನಿಯ ಆಸ್ತಿ ಪಾಸ್ತಿ ಎಲ್ಲ ಬರ್ಸ್ಕೊಬಿಟ್ಟಿದ್ದೀವಿ ನೋಡಿ. ಈಗ ಸದ್ಯಕ್ಕೆ ಏನು ಮಾತಾಡೋದು ಬೇಡ, ಚಪ್ಪಗೆ ನಮ್ಮ ಪಾಡೋದು ನಾವು ಹೋಗ್ಬಿಟ್ಟು ಫ್ಯಾಕ್ಟ್ರಿ ನೋಡೋಣ. ಹೆಂಗನ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ ನಮ್ಗೆ ಯಾಕೆ. ಇನ್ನೊಂದು 15 ದಿನ ಸುಮ್ಕಿರಿ ಅಲ್ವೇ? ಹೂ ಕಣ್ಲೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಇವನ್ ಜಾಗದಾಗಿತ್ತೀನಿ, ಇವನು ನನ್ನ ಜಾಗದಾಗಿತ್ತಾನೆ. ಆಮೇಲೆ ನೋಡಬೇಕು. ಈ ನನ್ನ ಮಗನ ಮನೆ ಕೆಲಸಕ್ಕೆ ಇರ್ಸ್ಕೊಂಡು ನಾನೇ ರುಬ್ತೀನಿ ನೋಡಿ ಸರಿಯಾಗಿ. ಏನು ಶಾರದಾ, ಫ್ಯಾಕ್ಟ್ರಿ ನೋಡಕ್ಕೆ ಬಂದು? ಹಾಂ ಸಾವುಕಾರ್ರೆ, ನಮ್ಮ ಫ್ಯಾಕ್ಟ್ರಿ ಅಲ್ವಾ, ನೋಡಲೇಬೇಕಲ್ವಾ ಎಷ್ಟಾಗೈತೆ ಏನು ಅಂತ ಹೇಳ್ಬಿಟ್ಟು. ನಾವು ನೀವು ಸೇರ್ಬಿಟ್ಟೆ ಅಲ್ವಾ ಮಾಡಿರೋದು, ಅದಕ್ಕೆ ಇನ್ನೂ ಎಷ್ಟು ಇದಾಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಬೇಕಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇವನಿ ಅಂದರೆ ಇನ್ನು ಯಾವಾಗ ಮುಗೀತದೆ, ನಾನು ಯಾವಾಗ ಫ್ಯಾಕ್ಟ್ರಿ ಓನರ್ ಆಯ್ತೀನಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇವನಿ ನಾನಂತೂ. ಆಯ್ತಿಯಾ ಇನ್ನು ಸ್ವಲ್ಪ ದಿನಕ್ಕೆ ಗೊತ್ತಾಯ್ತದೆ. ಮತ್ತೆ ಬರ್ರಿ ನೋಡ್ಕೊಂಬರ್ರಿ ಇವರಂತೆ ಬರ್ರಿ. ನಾನು ನನ್ನ ಗಂಡ ಅಲ್ಲಿಗೆ ನೀವು ಹೊಂಟಿದ್ವಿ ಇಬ್ರು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಡಿ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರನಿ. ಬರ್ರಿ ಎಲ್ಲ ನನ್ನ ಫ್ಯಾಕ್ಟ್ರಿ ಅಂದಮೇಲೆ ನಿಮ್ಮ ಕೈಗೆ ಚಿಪ್ಪೆನೆಯ ಯಾಕೆ ಸುಮ್ಮನೆ ಇವಾಗ ಗಲಾಟೆ ಮಾಡ್ಕೋಬೇಕು ಹೇಳು. ಇನ್ನೂ ಸ್ವಲ್ಪ ದಿನ ಹಿಂಗೆ ತೊಳ್ಳೋಣ, ಆಮೇಕಿಂದ ಎಲ್ಲ ಒಂದೇ ಕಿತ್ತ ಇವಳು ಜುಟ್ಟಿಡ್ಕೊಂಡು ಈಚೆ ಕಡೆಗೆ ಹಾಕಬೇಕು ಮನೆಯಾಳಿ. ನೋಡ್ದೇನೆ ಅವ್ನ ಮಕ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನನಗಂತೂ. ಅಯ್ಯೋ ಪಾಪ ಸಾವುಕಾರ, ಯಾವಾಗ ನನ್ನ ಮಗನ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕೋದು ಅಂತ ಹೇಳ್ಬಿಟ್ಟು ಕಾಯ್ತಾ ಇವನಿ ನಾನಂತೂ. ಸುಮ್ಮನೆ ನನ್ನ ಮಗನ ಯಾವಾಗಂತೂ ಈಚೆ ಕಡೆಗೆ ಹಾಕ್ತೀನೋ ನನಗಂತೂ ಗೊತ್ತಿಲ್ಲ. ನನ್ನ ಮಗನೇ ಆಡು ಅದೆಷ್ಟು ಆಟ ಆಡ್ತೀಯ ಹೇಳು. ದೆಯ್ಯದ ಸಹಾಯದಿಂದ ಇರಪರ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರ್ಕೊಟ್ಬಿಟ್ಟಿದೆಯಲ್ಲ, ಇನ್ನು ಆಟ ಆಡ್ಸೋದು ನಿನ್ನ ಅಂತ ಹೇಳ್ಬಿಟ್ಟು ನನ್ನ ಮಗನೇ ಕೈ ಕಾಲು ಹಿಡ್ಕೋಬೇಕು ಬಂದ್ಬಿಟ್ಟು ಲೋಪರ್ ನನ್ನ ಮಗನೇ. ನನಗೆ ಎಷ್ಟು ಅಯ್ಯೋ ಅನಿಸಿದ್ಯಾ, ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ 10 ಎಕರೆ ಆಸ್ತಿನ ಬರ್ಸ್ಕೊಬಿಟ್ಟು ನನ್ನ ಕೈಗೆ ಚಿಪ್ ಕೊಟ್ಟಿದ್ಯಲ್ವಾ. ನನ್ನ ಮಗನೇ ಮಾಡ್ತೀನಿ, ನಿನಗೆ ಸರಿಯಾಗಿ ಮಾಡ್ತೀನಿ. ಮದುವೆ ಬೇಕಾ ನಿಂಗೆ? ಮದುವೆ ಮಾಡ್ತೀನಿ ಬಾ, ಮದುವೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಬಾ ನಿನಗೆ. ನನ್ನ ಜೀವನನೇ ಹಾಳು ಮಾಡಿಕ್ಬಿಟ್ಟು ನನ್ನ ಜೊತೆ ನಾನು ಅದು ಹೆಂಗಿರಲಿ, ಬಂದು ನೀನು ಕೈ ಕಾಲು ಹಿಡ್ಕೋಬೇಕು ಹಂಗೆ ಮಾಡ್ತೀನಿ. ಅಲ್ಲಿ ಗಂಟ ನಾನು ನೆಮ್ಮದಿನೇ ಇಲ್ಲ. ನನ್ನ ಮಗ ಅವನಿ, ನನ್ನ ಮುದ್ದಿನ ಮಗ, ಅವನು ನೋಡೋಕ್ಕೂ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಿನ್ನ ಮಗನೇ ತಾನೇ ಅವನು ನೋಡೋಕ್ಕೆ ಬರಲಿಲ್ಲ ನೀನು ಅಂತಂದರೆ ಬಾ, ನಮ್ಮ ಅಮ್ಮನ ಕಾಲು ನನ್ನ ಕಾಲು ಎಲ್ಲರ ಕಾಲು ಹಿಡ್ಕೋಬೇಕು ಹಂಗೆ ಮಾಡ್ತೀನಿ. ಫ್ಯಾಕ್ಟ್ರಿ ನಾನು ನೋಡ್ಕೊಬತ್ತೀನಿ. ಹೆಂಗಿದ್ರು ಅದು ನಂದೇ ಅಲ್ವಾ ಫ್ಯಾಕ್ಟ್ರಿ. ಯಪ್ಪಾಲೇ ಸುಮಾರಾಗಿ ಕೊಟ್ಟು ಫ್ಯಾಕ್ಟ್ರಿ ಹಿಂದೆ ಮುಂದೆ ಎಲ್ಲನೂ ಇನ್ನೊಂದು ಸ್ವಲ್ಪ ಕೊಟ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತದೆ. ಫಿನಿಸಿಂಗ್ ಮಾಡ್ತಾವನೆ ಅನ್ನಿಸ್ತದೆ. ಫಿನಿಸಿಂಗ್ ಮಾಡಿದ ತಕ್ಷಣ ಎಲ್ಲನೂ ನಮ್ಮ ಕೈ ಸೇರ್ತದೆ ನೋಡೇ. ಏನೇನು ಮಗನ ಮೊದಲು ಅದ್ದೀಚೆ ಕಡೆಗೆ ಹಾಕಬೇಕು. ಹೊಸಿ ಸರ್ನ ಕೆಲಸ ಮುಗ್ಸೋಕ್ಕೆ ನೀನೇನಿಯ ಹೊಸಿ ಹೇಳು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಣ್ಣ ಗಿಣ್ಣ ಎಲ್ಲ ಬಳಸ್ಬಿಟ್ಟು ಮಿಷಿನರಿಗಳೆಲ್ಲ ತಂದ್ಬಿಟ್ಟು ಒಳಗಡೆ ಇಡಿಸ್ಬಿಟ್ಟು ಹೆಂಗೋತ್ತಾಗೆ ಹೆಂಗೋ ಇನಾಗ್ರೇಷನ್ ಮಾಡ್ಬಿಡೋಣ. ಇನ್ನು ಸ್ವಲ್ಪ ದಿನಕ್ಕೆಲ್ಲ ಮುಗ್ದೋಯ್ತದೆ. ಅಯ್ಯೋ ಸರ್ನ ಮಾಡಿ ನಾವು ದಿನ ಅಂತ ಕಾಯೋದು, ಕಾದು ನಮಗೂ ಸಾಕಾಗಿ ಹೋಗ್ಬಿಟ್ಟೈತೆ. ದಿನ ಅಂತ ಕಾಯೋದು ಹೇಳು ನಾವು ತಾನೇ. ಹಬ್ಬ 1 ದಿನವಾ 2 ದಿನವಾ ಕಾದು ನಮಗೂ ಸಾಕಾಗೋಯ್ತು. ಇಲ್ಲ ಆದಷ್ಟು ಬೇಗನೆ ಆಯ್ತದೆ. ಯಪ್ಪ ಇಬ್ಬರು ಸೇರಿ ಕಟ್ಟಿರೋ ಫ್ಯಾಕ್ಟ್ರಿ ಎಷ್ಟು ದೊಡ್ಡದ ಕಟ್ಬಿಟ್ಟವ್ರೆ. ನನಗೆ ಉಪಯೋಗ ಆಗಲಿ ಅಂತಲೇ ಯಾಕೆ ಕಟ್ಬಿಟ್ಟವ್ರೆ ಅನ್ನಿಸ್ತದೆ. ಕಟ್ಟಿ ಪೂರ್ತಿ ಕಟ್ಟಿ ನೀವು ಕಷ್ಟಪಡಿ. ಗೃಹಪ್ರವೇಶನ ನಾನು ಮಾಡ್ತೀನಿ, ಹೆಂಗೆ ಬೇಕೋ ಹಂಗೆ ನಾನು ಮಾಡ್ತೀನಿ. ನನ್ನ ಮಗನೇ ನನ್ನ ಗಂಡ ನನಗೆ ಮೋಸ ಮಾಡಿ ನನ್ನ ಮಗಂಗೆ ನಮ್ಮ ಅಮ್ಮಂಗೆ ನಮ್ಮ ಅಪ್ಪಂಗೆ ಸೇರಿ ಮೋಸ ಮಾಡಿ ಹಾಳು ಮಾಡಿದೆ ಅಲ್ವಾ. ಯಾವಳನ್ನ ಸಂದಕ್ಕಿರೋ ಹುಡುಗಿ ಸಿಕ್ಬಿಟ್ರೆ ಕಿಸ್ಕೊಂಡು ಹೊಡೈತಿ ಅಲ್ವಾ. ಈಗ ಓಡಾಗ್ಲ ಅದೆಲ್ಲಿ ಓಡಾಗ್ಲ 4 ಕಾಸು ಹಾಕಕ್ಕಿಲ್ಲ ನಿನಗಂತೂ. ಯಪ್ಪ ಸಂದ ಕಟ್ಟೋರೆ ಫ್ಯಾಕ್ಟ್ರಿ ಮಾತ್ರನೂ. ನಾನು ಇಷ್ಟು ದಿನ ಕಾದಿದ್ದಕ್ಕೂ ಇಷ್ಟು ದಿನ ನೋವು ಪಟ್ಟಿದ್ದಕ್ಕೂ ಆ ದೇವರು ನನಗೆ ಸರಿಯಾಗಿ ನೆನೆಯ ಕೊಟ್ಬಿಟ್ಟ ಬಿಡು. ನನಗಂತೂ ಈ ಆಸ್ತಿ ಪಾಸ್ತಿ ಎಲ್ಲ ಆ ಪೊದ್ದು ಮತ್ತು ದೇಹದಿಂದ ನೆನೆಯ ಸಾಧ್ಯ ಆಗಿದ್ದು.
ಹಾಂ ಎಲ್ಲನೂ ಎಲ್ಲನೂ ಕೊಟ್ಬಿಟ್ಟ ದೇವರು ನನಗೆ. ಸಾಕು, ಇನ್ಮ್ಯಾಲಾದರೂ ನಾನು ನನ್ನ ಮಗ ಎಲ್ಲರೂ ಸುಖವಾಗಿರಬೇಕು. ಈ ನನ್ನ ಮಗ ಹಿಂಗೆ ಬಿಕಾರಿ ಆಗಲಿ, ಗೊತ್ತಾಯ್ತದೆ. ಒಂದೆರಡು ದಿನ ಬಿಕಾರಿ ಆದರೆ ಅವಾಗ ಬುದ್ಧಿ ಬರ್ತದೆ. ಫ್ಯಾಕ್ಟ್ರಿ ಅಂತೂ ಭಾಳ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ಮುಗಿಸ್ಲಿ, ಫಿನಿಸಿಂಗ್ ಎಲ್ಲ ಮಾಡಲಿ, ಆಮೇಕಿಂದ ನೋಡ್ಕೊಳ್ಳೋಣ. ಏನಪ್ಪ ಇನ್ನು ಎಷ್ಟು ದಿನ ಬೇಕಪ್ಪ ಫಿನಿಶ್ ಮಾಡೋಕ್ಕಿದ್ದೀನಿ ಎಲ್ಲನೂ? ನಮಗೂ ಕಾದು 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 ಸುಸ್ತಾಗ್ಬಿಡ್ತು ಕಣಪ್ಪ. ಇನ್ನು ಎಷ್ಟು ದಿನ ಬೇಕಪ್ಪ? ಎಲ್ಲನೂ ಮುಗ್ದೈತೆ. ಇನ್ನೊಂದು 15 ದಿನ ಟೈಮ್ ಕೊಡಿ, ಉಳಿದಿರೋದೆಲ್ಲ ಫಿನಿಶ್ ಮಾಡಿ ಕೊಟ್ಬಿಡ್ತೀವಿ. ಏನು ಚಿಕ್ಕದಲ್ಲ ಅಲ್ವಾ ದೊಡ್ಡದು. ನೀವು ಬೇರೆ ಶಾನೆ ನೆನೆಯ ದುಡ್ಡು ಹಾಕ್ಬಿಟ್ಟಿದ್ದೀರಾ. ನಾವು ಅದ್ರ ತಕ್ಕನಂಗೆ ಮಾಡ್ಕೊಡ್ಬೇಕಲ್ವ ಕೆಲಸ, ಅದಕ್ಕೆ ಹೊಸಿ ತಡ ಆಯ್ತೈತೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಆದಷ್ಟು ಬೇಗನೆ ಎಲ್ಲ ಫಿನಿಶ್ ಮಾಡಿ ನಿಮಗೆ ಕೊಟ್ಬಿಡ್ತೀವಿ. ಆದಷ್ಟು ಬೇಗನೆ ಮುಗಿತದೆ, ಟೆನ್ಷನೇ ತಗೋಬೇಡಿ. ಸರಿನಾ? ನಮಗೆ ಕೆಲಸ ಒಪ್ಸಿದ್ದೀರಾ ಅಂತಂದಮೇಲೆ ಎಲ್ಲ ಸೊರೈತದೆ. ಸರ್ ಅದೆಲ್ಲ ಸರಿ. ಬೋರ್ಡ್ ಏನಂತ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನೇನಂತ ಹಾಕ್ತೀರಾ? ಶಾರದಾ ಫ್ಯಾಕ್ಟ್ರಿ ಅಂತ ಹಾಕಿ. ಅಯ್ಯೋ ಸಾವ್ಕಾರೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೆಸರು ಸೇರೆ ಸಾವ್ಕಾರ್ ಮತ್ತು ಶಾರದಾ ಫ್ಯಾಕ್ಟ್ರಿ ಅಂತ ನೀ ಹಾಕೋಣ. ಇನ್ನೆಷ್ಟು ದಿನ? 2 ದಿನ ಆಮೇಲೆ ಶಾರದಾ ಫ್ಯಾಕ್ಟ್ರಿನೇ. ಇನ್ನೆಷ್ಟು ದಿನ? ಇನ್ನೊಂದು 2 ದಿನ ಆಮೇಲೆ ನನ್ನದೇ ಹೆಸರು, ಇಲ್ಲ ರೋಜನ ಹೆಸರು. ನೀನು ಬೋರ್ಡ್ ಬಗ್ಗೆ ಎಲ್ಲ ಚಿಂತೆ ಮಾಡೋಕೆ ಹೋಗ್ಬೇಡ. ಬೋರ್ಡ್ ಯಾವಾಗ ಬರ್ಸೋಣ ಅಂತ ಹೇಳಿದ್ರೆ, ಇದು ಇನಾಗ್ರೇಷನ್ ಮಾಡ್ತೀವಲ್ಲ ಗೃಹ ಪ್ರವೇಶ ದಿನ, ಆವಾಗ ಬರ್ಸೋಣ. ಇವಾಗೆಲ್ಲ ಸದ್ಯಕ್ಕೆ ಬರ್ಸೋದಿಲ್ಲ, ಏನು ಬೇಡ. ಇಬ್ರು ನಾನು ಅವಳು ಕುತ್ಕೊಂಡು ಡಿಸಿಷನ್ ತಗೊಂಡು ಆಮೇಕಿಂದ ಹೇಳ್ತೀವಿ. ನೀವು ಫ್ಯಾಕ್ಟ್ರಿ ಮುಂದುವರ್ಸೋದನ್ನ ಕಲಿಯಪ್ಪ. ಸರಿ ಸರ್, ನೀವು ಹೆಂಗೆ ಹೇಳ್ತೀರೋ ಹಂಗೆ ಆಯಿತು. ಇನ್ನೇನು ಎಲ್ಲ ಮುಗೀತು, ಏನು ಟೆನ್ಷನ್ ತಗೋಬೇಡಿ, ಎಲ್ಲನೂ ಆಯ್ತದೆ. ಸರಿನಾ? ನೋಡಿದಾಯ್ತಲ್ಲ. ಇನ್ನು ವಾಲ್ಡಿ ಇನ್ನೇನು ಇನ್ನು ಮುಂದಿದ್ದೆಲ್ಲ ನಾನು ನೋಡ್ಕೊತೀನಿ. ಇನ್ನೊಂದು 8 ಲಕ್ಷ ಬೇಕಾಯ್ತದೇನೋ. ಹೆಂಗೋ ಪಾಪ ಜಮೀನೆಲ್ಲ ಕೊಟ್ಟಿದ್ದೀರಾ, ಅದಕ್ಕಾದ್ರೂ ನಾನು 8 ಲಕ್ಷ ರೂಪಾಯಿ ಹಾಕ್ಬಿಟ್ಟು ಕೊಟ್ಟಕ್ಕಿಲ್ವಾ? ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಡೀರಿ. ಹಾಂ ಆಯ್ತು. ಕಟ್ಟು. ನನ್ನ ಮಗನೇ ಎಷ್ಟು ಆಯ್ತದ ಅಷ್ಟು ಕಟ್ಲ. 50 ಲಕ್ಷ ಸಾಕು. ಎಲ್ಲ ನನಗೂ ನನ್ನ ಗಂಡಂಗೆ ಸೇರ್ಕೊಂಡಿದ್ದೆ ಅಲ್ವಾ? ನಿನ್ನ ಮನೆಯಿಂದ ಹಿಡಿದು, ನಿನ್ನ ಬಚ್ಚಲು ಮನೆಯಿಂದ ಹಿಡಿದು ಎಲ್ಲ ನಂದೇ ಕಣ್ಲ. ಇನ್ನ ಎಲ್ಲ ಈ ಶಾರದಂದೆ ಕಣ್ಲ ಎಲ್ಲನೂ. ರೀ ನಡೀರಿ ಹೋಗೋಣ. ಮನೆ ನನ್ನ ಮಗ ಕೆಲಸ ಅವನೇನಿಯಾ ಮಾಡಿಸ್ಕೊಂಡ್ಲಿ. ನಡೀರಿ, ನಾವು ಯಾಕೆ ಬಿಸ್ಲಾಗೆ ಸೌದೈತೀವಿ? ನಡೀರಿ ಸುಮ್ಕೇನಿಯಾ. ನನ್ನ ಮಗ ಮಾಡಲಿ, ಬಂದು ನಾವು ಫ್ಯಾಕ್ಟ್ರಿನಾಗ ಇದು ಮಾಡೋಣ. ರೀ ಫ್ಯಾಕ್ಟ್ರಿ ಕೆಲಸಕ್ಕೆಲ್ಲ ಜನಗಳು ಬೇಕು. ಊರಾಗೆಲ್ಲ ಒಂದು ಮಾತು ಹೇಳ್ಕೊಬಿಡಿ, ನಾವು ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದೀವಲ್ಲ, ಕೆಲಸಕ್ಕೆಲ್ಲರೂ ಬೇಕು ಬರ್ರಿ ಅಂತ ಹೇಳ್ಬಿಟ್ಟು ನೀವೇನೇ ಹೊಸಿ ಹೇಳ್ಕೊಂಬಿಡಿ. ಅಷ್ಟೇ ತಾನೇ, ನನಗೆ ಯಾರು ಬೇಕೋ ಕೆಲಸ ಐತೆ ಅಂದ ತಕ್ಷಣ ಒಳ್ಳೆ ಹೆಂಗಸರೆಲ್ಲ ಓಡೋಡಿ ಬಂದು ಕ್ಯಾಮೆ ಮಾಡ್ತಾರೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನಿಲ್ವೇ? ಅಯ್ಯೋ ಎಷ್ಟು ಜನ ಬೇಕು ಅಷ್ಟು ಜನವೇ ಗುಡ್ಡಾಕೊಂಬಿಟ್ಟು ಬಂದ್ಬಿಡ್ತೀನಿ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ನಾನೆಲ್ಲ ನೋಡ್ಕೊತೀನಿ. ಸರಿನಾ? ಬಿಸ್ಲಾಗಿ ಸೊತ್ತು ಅಂತ ನಿಂತ್ಕೊಳಕ್ಕಾಯ್ತದೆ. ನಡಿ ಹೋಗೋಣ. ಆ ಸಾವುಕಾರ ಕಷ್ಟಪಟ್ಟು ಎಲ್ಲ ಮಾಡಿಸ್ಕೊಂಡ್ಲಿ, ಕೊನೆಗೆಲ್ಲ ನಮಗೆ ತಾನೇ ಸಿಗೋದು. ಆರಾಮಾಗಿ ಮನೆ ಕುಂತ್ಕೊಳ್ಳೋಣ ಬಾ. ಇವತ್ತೊಂಚೂರು ಬಿರಿಯಾನಿ ಏನಾರ ಮಾಡ್ಕೊಂಡು ಹೊರ ತುಂಬ ತಿನ್ಕೊಳ್ಳಿ. ನಡೀರಿ. ನೋಡ್ದಾ, ಇಂಥ ಅದೃಷ್ಟ ಯಾರಿಗಾದ್ರೂ ಸಿಗ್ತದ ರೋಜಾ? ಯಾರಿಗಾದ್ರೂ ಸಿಗ್ತದ ಹೇಳು? ಯಾರೋ ಕಷ್ಟಪಡ್ತಾವ್ರೆ, ಯಾರ್ದೋ ಜಮೀನು ಯಾರೋ ಕಟ್ತಾವ್ರೆ. ಎಲ್ಲ ಮಾತ್ರ ಆಸ್ತಿ ಎಲ್ಲ ಮಾತ್ರ ನಿನ್ನ ಹೆಸರಿನಾಗೆ. ಅದೇ ಅನ್ನೋದು ಅದೃಷ್ಟ, ಹಣೆ ಬರಹ ಅಂತ ಹೇಳ್ಬಿಟ್ಟು. ಹಣೆ ಬರಹಕ್ಕೆ ಹೊಣೆ ಯಾರು ಹೇಳು? ನೀನು ಅದೃಷ್ಟ ಚೆನ್ನಾಗೈತೆ. ನನ್ನ ಪೊದ್ದು ಡಾರ್ಲಿಂಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ಕೊಟ್ಟಿದ್ದೀನಿ. ಸರಿನಾ? ಇನ್ಮ್ಯಾಲಾದ್ರೂ ಗಂಡನ ಕೈಯಾಗ ಹಿಡ್ಕೊಂಡು ಚೆನ್ನಾಗಿರು. ಅಯ್ಯೋ ದಯ್ಯ, ನೀನು ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಸಾಧ್ಯನೇ ಆಯ್ತಾ ಇರಲಿಲ್ಲ ನನಗಂತೂ. ದೇವ್ರಣೆಗೂ ಹೆಂಗೋ ನೀನು ಪೊದ್ದು ಸೇರ್ಕೊಂಡೆಲ್ಲ ಇಷ್ಟೊಂದೆಲ್ಲ ಮಾಡ್ಬಿಟ್ರಿ. ನಡೀರಿ ಮನೆಗೆ ಹೋಗೋಣ. ಹೋಗೋಣ. ಮೇಡಮ್. ಸರ್, ನಾನು ಹೇಳಿದ್ನಲ್ಲ ಈ ಫ್ಯಾಕ್ಟ್ರಿಗೆ ಸ್ವಲ್ಪ ಎಲ್ಲನೂ ನಾನು ಹೇಳ್ದಂಗೆ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಮಾಡ್ತಾ ಇದ್ದೀರಾ ತಾನೇ? ಮೇಡಮ್, ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನಿ. ಈ ವಿಚಾರ ಯಾವುದೂ ನನ್ನಂತೂ ಸಾವುಕಾರಿಗೇನು ಹೇಳೇ ಇಲ್ಲ. ನೀವು ಹೆಂಗೆ ಹೇಳ್ತಾ ಇದ್ರೋ ಡಿಸೈನ್ನ ಹಂಗೇನೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಾವುಕಾರಿಗೂ ಏನೂ ಗೊತ್ತಾಗಲ್ಲ, ಅದಕ್ಕೆ ಏನು ಇದು ಮಾಡ್ತಾ ಇಲ್ಲ. ಮೇಡಮ್, ಅಲ್ಲ ನೀವು ಯಾಕೆ ಈ ಥರ ಮಾಡಿಸ್ತಾ ಇದ್ದೀರಾ? ಎಲ್ಲ ಪ್ರಾಪರ್ಟಿ ಎಲ್ಲ ನಿಮ್ಮ ಹೆಸರುನಾಗೈತೆ. ಆದರೆ ಯಾಕೆ ಈ ಶಾರದಾ ಮೇಡಮ್ ಅವರು ಹಂಗೆ ಸಾವುಕಾರರು ಇಬ್ರು ನಿಮ್ಮ ಫ್ಯಾಕ್ಟ್ರಿಗೋಸ್ಕರ ಯಾಕೆ ಇಷ್ಟೊಂದೆಲ್ಲ ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೆಲ್ಲ ಇವಾಗ ಹೇಳಿದ್ರೆ ಸಂದಕ್ಕಿರಕ್ಕಿಲ್ಲ ಅಲ್ವಾ? ಮುಂದಕ್ಕೆಲ್ಲ ಹೇಳ್ತೀನಿ. ನಾನು 7 ಮಾಡಪ್ಪ ಸಾಕು. ಈ ವಿಚಾರವ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಆಮೇಲೆ ನಿಂಗೆ ಬರಬೇಕಾಗಿರೋ ದುಡ್ಡು ಬರೋಕ್ಕಿಲ್ಲ. ಸರಿನಾ? ನಾನು ಏನೇನು ಹೇಳಿದ್ನೋ ಅಷ್ಟು ಪಟ ಅಂತ ಮುಗಿಸ್ಬಿಡು. ಈ ವಿಷಯನ ಇಬ್ರು ಗೊತ್ತಾಗಿದ್ದಂಗೆ ನೋಡ್ಕ. ನಿಂಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನಾವು ಕೊಡ್ತೀವಿ. ಸರಿನಾ? ಹಂಗೇನಿ ಅಷ್ಟೇ, ನಿಯಮ್ ಬೋರ್ಡು ಅಷ್ಟೇ ಏನಿಯಾ. ನಾನು ಹೇಳ್ದಂಗೆ ಏನಿ ಹಾಕಬೇಕು. ಆಯಿತು ಮೇಡಮ್, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಸರಿ ದಯ್ಯ, ನಿನ್ನ ಹೆಸರು ಎಕ್ಕಿಸ್ಬಿಡ್ತೀನಿ ನಾನಂತೂ ಫ್ಯಾಕ್ಟ್ರಿಗೆ. ದೆಯ್ಯದ ಫ್ಯಾಕ್ಟ್ರಿ ಅಂತ ಹಾಕ್ಸ್ಬಿಡು. ಆಮೇಕಿಂದ ಕೆಲಸಗಾರರು ಬರೋರ್ನು ಬರ್ದಿದ್ದಂಗೆ ಓಡೊಂಟೋಗ್ಬಿಡ್ತಾರೆ ದೆಯ್ಯ ಐತೇನೋ ಅಂತ.